ದುರದೃಷ್ಟ ಮತ್ತು ನೋವಿನ ಸಂಗತಿ ಅಂದರೆ ಇವತ್ತು ಮತ್ತೊಂದು ಆನೆ ದಾಳಿ ಮಾಡಿದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಯಾರಂಪುರದಲ್ಲಿ. ಮೊನ್ನೆ ಯಾವ ಆನೆ ದಾಳಿ ಮಾಡಿದ ಅಧಿಕಾರಿಗಳು ಹೇಳೋ ಪ್ರಕಾರ ಯಾವ ಆನೆ ಮೊನ್ನೆ ದಾಳಿ ಮಾಡಿ ಕೊಂದಿತ್ತು ಅದೇ ಆನೆ ಇವತ್ತು ದಾಳಿ ಮಾಡಿದೆ ಅಂತ ಹೇಳಿರ್ತಾರೆ. ಇದರಲ್ಲಿ ಆಕ್ರೋಶಗಳು ಸಹಜ, ನಾನಿಲ್ಲ ಅಂತ ಹೇಳಿಲ್ಲ. ನಾವು ಮತ್ತೆ ವೇಗವಾಗಿ ಕೆಲಸ ಮಾಡಬೇಕು. ದುರದೃಷ್ಟಕ್ಕೆ ಸುಮಾರು 8ಕ್ಕೂ ಹೆಚ್ಚು ಸಾವುಗಳು, 8-9 ಸಾವುಗಳು ಬರೀ ಆನೆ ದಾಳಿಯಿಂದ ಆಗಿದೆ. ಸುಮಾರು 32 ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡುಕೋಣ ಸೇರಿದಂತೆ ಬೇರೆ ಬೇರೆ ಹತ್ಯೆ ಆಗುವಂಥ ಘಟನೆ ಆಗಿದೆ. ರಾಜ್ಯ ಸರ್ಕಾರ ಒಂದು ಪ್ರಸ್ತಾಪನೆಯನ್ನು ನಮ್ಮ DF ಅವರು ಪ್ರಸ್ತಾಪನೆಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆ ಹೋಗಿದೆ. 32 ಜನ ಸಿಬ್ಬಂದಿಗಳನ್ನಂಥ ಒಂದು ಟಾಸ್ಕ್ ಫೋರ್ಸನ್ನು ಅರಣ್ಯ ಇಲಾಖೆಯವರು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಮನೋಜ್ ಕುಮಾರ್ ಅವ್ರ ಜೊತೆಯಲ್ಲಿ IAS ಅಧಿಕಾರಿ ಅವ್ರ ಜೊತೆ ಮಾತಾಡಿದೆ. ಅವ್ರದ್ದೊಂದು ಅನುಮೋದನೆ ಆದರೆ ನಾವು ಆನೆ ಮೇಲೆ ಕಣ್ಗಾವಲು ಇಡಲಿಕ್ಕೆ ಮತ್ತು ಜನರ ಹತ್ಯೆ ತಡೆಯಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಫೈನಾನ್ಸ್ ಇಲಾಖೆಯ ರೇಜೋರ್ ಹತ್ರ ಕೂಡ ಮಾತಾಡಿದ್ದೆ. ಅವರು ಆದಷ್ಟು ಬೇಗ ಇದನ್ನು ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದ್ರು ಇವತ್ತು ಬೆಳಿಗ್ಗೆ. ಈ ಮಧ್ಯೆ ಆನೆಗಳ ದಾಳಿ ಭಾಳ ನೋವುಂಟು ಮಾಡುವಂಥದ್ದು. ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನೊಬ್ಬರು ದೂರ್ತಾ ಇರೋ ಸರಿಯಲ್ಲ. ಆದರೆ ಜವಾಬ್ದಾರಿ ನಾವೆಲ್ಲರೂ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ನಾವೆಲ್ಲರೂ ಜವಾಬ್ದಾರಿ ಇದಕ್ಕೆ. ಆದರೆ ಇದರಿಂದ ರಾಜ್ಯದಿಂದ ಪ್ರಸ್ತಾಪನೆಯನ್ನು ಅಕ್ಟೋಬರ್ ಕಳಿಸ್ತಾ ಇದ್ದಾರೆ. ಒಂದು ದೊಡ್ಡ ಸಮಗ್ರವಾದಂಥ ಪ್ರಸ್ತಾಪನೆಯನ್ನು ಕೇಂದ್ರ ಕಳಿಸ್ತಾ ಇದ್ದಾರೆ. ಅದನ್ನು ಕಳಿಸಿಕೊಡಿ ಅಂತೇಳಿ ಹೇಳಿದೆ. ನಿರಂತರವಾಗಿ ನಾನು ಒಂದು ಹಿಂಬಾಲಿಸ್ತಿದ್ದೆ. ಕೇಂದ್ರಕ್ಕೆ ಬಂದು ಕೂಡ ಅದಕ್ಕೆ ಬೇಕಾದಂಥ ಅನುಮೋದನೆ ಕೊಡ್ತೇವೆ. ಈಗಿನ ಸುದ್ದಿ ಪ್ರಕಾರ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಸರಿ ಈಗ ನಾವು ಈ ಪುಂಡಾನೆಯನ್ನು ಪುನಃ ಹಿಡಿದಿದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ದಾಳಿ ಮಾಡಿದಂಥ ಆನೆಯನ್ನು ಏನೇ ಆದರೂ ಮತ್ತೊಂದು ಆನೆ ಬರಬಾರ್ದು ಅಂತ ಏನಿಲ್ಲ. ಈಗ ನಾವು ರಾಜ್ಯವನ್ನು ಕೇಂದ್ರವನ್ನು ದೂರ್ತಾ ಇರುವಂಥ ಸಮಯ ಅಲ್ಲ ಇದು. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು. ರಾಜ್ಯದಿಂದ ಏನೇನು ಪ್ರಸ್ತಾಪನೆ ಹೋಗಿದೆ ಅದಕ್ಕೆ ಕೇಂದ್ರದಲ್ಲೂ ಕೂಡ ಅನುಮೋದನೆ ಕೊಡ್ತೇವೆ. ರಾಜ್ಯದ ಅರಣ್ಯ ಇಲಾಖೆಯವರು ಫೈನಾನ್ಸಿಗೆ ಕಳಿಸಿರುವಂಥದ್ದು ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೆ. ಅದನ್ನು ಕೂಡ ಮಾಡಿದರೆ ಇದಕ್ಕೊಂದು ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ 32 ಜನ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದರೆ, ಅನುಮೋದನೆ ಕೊಟ್ಟರೆ ಮಾನವ ಹತ್ಯೆಗಳನ್ನು ನಾವು ಇದರಿಂದ ತಡಿತೇವೆ ಅಂತೇಳಿ ಅವರು ಭಾಳ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಅನುಮೋದನೆ ಕೊಡಬೇಕು ಅಂತೇಳಿ ಇವತ್ತು ರೇಜು ಅವ್ರ ಹತ್ರ ಮಾತಾಡಿದ್ದೆ. ಫೈನಾನ್ಸ್ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳ ಜೊತೆಲೂ ಮಾತಾಡ್ತೇನೆ, ಅರಣ್ಯ ಮಂತ್ರಿಗಳ ಜೊತೆಲೂ ಮಾತಾಡ್ತೇನೆ, ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆಲೂ ಕೂಡ ನಾನು ಮಾತಾಡಿದ್ದೆ. ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡ್ತೇವೆ. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.